ನೋಡಿ, ಜಗದೀಶ್ ಶೆಟ್ಟರು ವಿಚಾರ ಬಂದಾಗ ಇದು ನಾವೆಲ್ಲ ಕೂಡ ನಿರೀಕ್ಷಣೆ ಮಾಡಿದ್ದಿದ್ದೆ. ಯಾಕಂದರೆ ಜಗದೀಶ್ ಶೆಟ್ಟರು ಮೂಲತಃ RSSನಿಂದ ಬಂದಂಥವರು. ಅವರಿಗೆ ಆ ಒಂದು BJPಯವರು ಮೋಸ ಮಾಡಿದರು ಅಂತೇಳಿ ನಮ್ಮೊಟ್ಟಿಗೆ ಬಂದಾಗ ಅವ್ರನ್ನ ನಾವು ಗೌರವವಾಗಿ ನಡೆಸ್ಕೊಂಡ್ವಿ. ಅವರಿಗೆ MLA ಟಿಕೆಟು ಕೊಟ್ವಿ. ಕಾರಣಾಂತರದಿಂದ ಸೋತ ನಂತರ ಅವರನ್ನು MLC ಮಾಡಿದ್ವಿ. ಅದು ಕಾಂಗ್ರೆಸ್ನ ದೊಡ್ಡತನ. ಹಾಗೆಯೇ ಅವರನ್ನು ನಾವು ಭಾಳ ಗೌರವಿತವಾಗಿ ನಡೆಸ್ಕೊಂಡಿದ್ದೀವಿ ಕಾಂಗ್ರೆಸ್ಸಲ್ಲಿ. ಹೀಗಿದ್ದಾಗ ಕೂಡ ಏನು BJP ಕಡೆಯಿಂದ ಅವರಿಗೆ ಆಮಿಷ ಬಂತೋ ಗೊತ್ತಿಲ್ಲ, ಅಥವಾ ಏನಾದರೂ ಕೂಡ ತಡ್ದಿಂಗ ಬಂತೋ ಗೊತ್ತಿಲ್ಲ. ಮತ್ತು ಏಕಾಏಕಿ ಅವರು ಮತ್ತೆ BJPಗೆ ಹೊರಟಿದ್ದಾರೆ. ಬಟ್ ನಮಗೆ ಅವರ ಪಕ್ಷ ಬಿಟ್ಟೋದ್ರಿಂದ ನಷ್ಟನೂ ಇಲ್ಲ, ಲಾಭವೂ ಇಲ್ಲ. ನಿಜ, ಮುಖ್ಯಮಂತ್ರಿ ಆಗಿದ್ದಂಥವರು, ವಿರೋಧ ಪಕ್ಷದ ನಾಯಕರಾಗಿದ್ದಂಥವರು ಈ ರೀತಿ ಮಾಡ್ತಾರೆ ಅಂದರೆ ಬಹುಶಃ ಅವರಿಗೆ ಮುಂದೆ ಅವ್ರನ್ನ ಯಾರೂ ನಂಬೋದಿಲ್ಲ.